ಅಲ್ಲ, ಒಟ್ಟಾರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಭಾಳಷ್ಟು ಗಂಭೀರವಾದಂಥ ಸಮಸ್ಯೆ ಇದೆ. ಸರ್ಕಾರ ಯಾಕಂದರೆ ಪೊಲೀಸ್ ಟ್ರಾನ್ಸ್ಫರ್ದಲ್ಲಿ ಭಯಂಕರ ಪ್ರಮಾಣದಲ್ಲಿ ಭ್ರಷ್ಟಾಚಾರ, ದುಡ್ಡು, ಕಾಸು ಎಲ್ಲ ಇರೋದರಿಂದ ಇದು ಸಹಜವಾಗಿ ಆಗಿದೆ. ಆದರೆ ನಿನ್ನಿದು ಏನಾಗಿದೆ ಅಂತ ಅನ್ನೋದು ನನಗೆ ಭಾಳ ಪರ್ಟಿಕ್ಯುಲರ್ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಒಬ್ಬ ಮುಖಂಡನೇ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡನನ್ನು ಕೊಂದು ಹಾಕಿದ್ದಾನೆ, ಮರ್ಡರ್ ಮಾಡಿದ್ದಾನೆ ಅನ್ನುವಂಥ ಪ್ರಾಥಮಿಕ ಮಾಹಿತಿಗಳು ಮಾಧ್ಯಮದ ಮೂಲಕವೂ ನನಗೆ ಗೊತ್ತಾಗಿಲ್ಲ. ಆನ್ಲೈನ್ ಮಾಧ್ಯಮದಲ್ಲಿ ಇವತ್ತು ಬೆಳಗಿನಿಂದ ಏನು ಬರ್ತಾ ಇದೆ ಅದರಲ್ಲಿ ಒಬ್ಬ ಕಾಂಗ್ರೆಸ್ ಮುಖಂಡ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡನನ್ನು ಕೊಂದು ಹಾಕಿದ್ದಾನೆ. ಕಾಂಗ್ರೆಸ್ ಮುಖಂಡನಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಸ್ಥಿತಿ ಬಂದರೆ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಇದೆ ಅನ್ನೋದನ್ನು ಭಾಳ ಗಂಭೀರವಾಗಿ ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದು ವ್ಯವಸ್ಥಿತವಾದಂಥ ಜಾಲ ಇದೆ ಅನ್ನುವಂಥದ್ದು ಎಲ್ಲ ಕಡೆ, ಭಾಳಷ್ಟು ಕಡೆ ಇದು ನಡೀತಾ ಇದೆ. ಇಡೀ ದೇಶದಲ್ಲಿಯೂ ನಡೀತಾ ಇದೆ. ಅದರಲ್ಲಿಯೂ ಹೆಚ್ಚು ಕಾಂಗ್ರೆಸ್ ಪಾರ್ಟಿ ಆಡಳಿತ ಇರೋಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಜನ ಬೀದಿಗಿಳಿಯುವಂಥ ಸ್ಥಿತಿ ರಾಜ್ಯ ಸರ್ಕಾರ ತರಬಾರದು. ಚುನಾವಣೆಯಲ್ಲಿ ನಮ್ಮ ಪ್ರಕಾರ ನಾವು ಗೆಲ್ತೀವಿ, ನಮಗೆ ವಿಶ್ವಾಸ ಇದೆ. ಸೊ ಈಗ ಚುನಾವಣೆ ಆಗಿರೋದ್ರಿಂದ ಬರುವಂಥ ಒಂದು ಸುಮಾರು ಇನ್ನೂ ಒಂದು 20-25 ದಿವಸಗಳ ಕಾಲ ಕಾಯೋದೇ ಒಂದು ಅದಕ್ಕೆ ಪರಿಹಾರ.